ಈಗ ಇಬ್ರು ಒಂದೇ ರೂಮಲ್ಲಿ ಇದ್ರಿ, ಇಬ್ರು ಸೀರಿಯಲ್ಸ್ ಮಾಡ್ತಿದ್ರಿ. ಫಿನಾನ್ಷಿಯಲಿ ಸ್ಟ್ರಗಲಿಂಗ್ಸ್ ಬಗ್ಗೆ ಹೇಳೋದಾದ್ರೆ ಹೆಂಗಿತ್ತು? ಯಾಕಂದ್ರೆ ಈಗ ತಾನೇ ನೀವು ಹೇಳಿದ್ರಲ್ಲ, ಕಾಸ್ಟ್ಯೂಮ್ಸ್ ನಿಮ್ದೇ ಇರುತ್ತೆ, ಮತ್ತೆ ಅಲ್ಲಿಗೆ ಹೋಗೋ ಬರುವಂತದ್ದು ಯಾವ್ದಾದ್ರು ಒಂದು, ಇವಾಗ ಚಿಕ್ಕ ಹೀರೋ ಆಗಿರ್ಬೋದು, ದೊಡ್ಡ ಹೀರೋ ಆಗಿರ್ಬೋದು, ಎಲ್ಲಾದ್ರೂ ನಾವು ಹೋಗ್ತಿರ್ಬೇಕು ಅಂದಾಗ ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು ಬೈಕ್ ಆದ್ರೂ ಬೇಕಾಗಿತ್ತು. ಸೊ ಅದಾಗಿರ್ಬೋದು. ಇಲ್ಲ ನಾವ್ ಹೆಂಗ್ ಸಿಕ್ರಂಗೆ ಹೋದಾಗ ಏನಾಗುತ್ತೆ ಅಂತಂದ್ರೆ ಜನ ನೋಡುವಂತವೇ ಬೇರೆ ತರ ಇರುತ್ತೆ. ಅವ್ರು ಬೇರೆ ಥಾಟ್ಸ್, ಇವನೇನ್ ಗುರು ಅಲ್ಲಿ ಸೀರಿಯಲ್ ಅಲ್ಲಿ ಹಂಗಿದ್ದಾನೆ, ಇಲ್ಲಿ ಬಂದು ಈ ತರ ಹೋಗ್ತಾ ಇದ್ದಾನೆ, ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ಕಲಾವಿದರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಂಡ್ ನಿಮ್ಮ ಒಂದು ಸ್ಟ್ರಗಲಿಂಗ್ ಪೀರಿಯಡ್ಸ್ ಬಗ್ಗೆ ಫಿನಾನ್ಷಿಯಲ್ ಆಗಿ ಹೆಂಗಿತ್ತು ಅಂತ. ನಂದು ಸೀರಿಯಲ್ಲು ಸ್ಟಾರ್ಟ್ ಆದಾಗ ನನಗೆ ಫಸ್ಟ್ ಸೀರಿಯಲ್ ಏನೋ ಪಿಕಪ್ ಮಾಡಿದ್ರು. ಸೆಕೆಂಡ್ ಸೀರಿಯಲ್ ನನಗೆ ಪಿಕಪ್ ಇರ್ತಿರ್ಲಿಲ್ಲ. ಸೊ ನೀವು ಹೇಳ್ದಂಗೆ ಓಡಾಡಕ್ಕೆ ಸೀರಿಯಲ್ ಆಕ್ಟರ್ ಅಂತ ಹೇಳ್ಕೊಳ್ಳೋದು, ನೋಡೋದಕ್ಕೆ ಓಡಾಡಕ್ಕೆ ಒಂದು ಕಾರ್ ಇಲ್ಲ, ಏನಿರಲ್ಲ, ಅಥವಾ ನಾರ್ಮಲ್ ಓಡಾಡಕ್ ಆಗ್ತಿರೋ. ನಾನು ಶೂಟಿಂಗ್ ಸೆಟ್ಗೂ ನಾನು ಬೈಕಲ್ಲೇ ಹೋಗ್ತಿದ್ದೆ. ಪಲ್ಸರ್ ಬೈಕ್ ಇತ್ತು ನನ್ನ ಹತ್ರ. ಶೂಟಿಂಗ್ ಸೆಟ್ಗೂ ನಾನು ಬೈಕಲ್ಲೇ ಹೋಗ್ತಿದ್ದೆ. ಒಂದು RK ಎಸ್ಟೇಟ್ ಅಂತ ಇದೆ, ಅಲ್ಲಿ ಶೂಟಿಂಗ್ ನಡೀತಿತ್ತು. JP ನಗರ ನಾನು ಅಲ್ಲಿದ್ದಾಗ. ಸೊ ಅದೊಂಥರ ಹಿಂಸೆ ಆಗೋದು. ಅಂದ್ರೆ ಒಳಗಡೆಯಿಂದ ನಮ್ಮ ನೋಡೋ ರೀತಿನೇ ಚೇಂಜ್ ಆಗೋದು. ಸೆಟ್ಟಲ್ಲಿ ಹೋದ್ರೆ ಹೀರೋ ಬಂದ ಅಂತಂದ್ರೆ ಹಿಂದೆ ಕಾಸ್ಟ್ಯೂಮ್ ಒಂದು ಬ್ಯಾಗ್ ಹಿಂಗ್ ಇಟ್ಕೊಂಡ್ಬಿಡ್ತಿದ್ದೆ, ಹಿಂಗ್ ಮುಂದೆ ಹಾಕೊಂಡು ಬೈಕಲ್ಲಿ ಹೋಗ್ತಿದ್ದೆ. ಬಟ್ ಅದು ಫೈನಾನ್ಷಿಯಲಿ ಅದಕ್ಕೆ ಅಂತ ಕನ್ವಿನ್ಸ್ ಕೊಡ್ತಾರೆ, ಪೆಟ್ರೋಲ್ಗೆ ಅಂತ 200 ರೂಪಾಯಿ. ಬಟ್ ಅದು ಅಂದ್ರೆ ಅನಿಸ್ತಿತ್ತು. ಅಂದ್ರೆ ನೆಕ್ಸ್ಟ್ ಯಾವಾಗ ನಾವು ಕಾರ್ಗೆ ಶೂಟಿಂಗ್ಗೆ ಕಾರಲ್ಲಿ ಹೋಗೋದು, ಅಥವಾ ನಮ್ಮನೆ ಅವ್ರು ಪಿಕ್ ಮಾಡ್ಲಿ ಅನ್ನೋದು ಒಂಥರ ತುಂಬಾ ಆಸೆ ಬರ್ತಿತ್ತು. ಅದು ಬೈಕಲ್ಲಿ ಹೋಗ್ಬೇಕಾದ್ರೆ ಒಂಥರ ಹಿಂಸೆ ಆಗೋದು. ಅಂದ್ರೆ ಲೇಟ್ ನೈಟ್ ಶೂಟ್ ಎಲ್ಲ ಆದಾಗ ಅಲ್ಲಿಂದ ಅದೇ ಹಶ್ವಾಗಿರೋದು, ಊಟ ಇನ್ ಮನೆಗೆ ಬಂದು ಮತ್ತೆ ಅಡಿಗೆ ಮಾಡ್ಕೊಂಡು ತಿನ್ನೋದು, ಅಥವಾ ಆರ್ಡರ್ ಮಾಡ್ಕೊಂಡು ತಿನ್ನೋದು, ಏನೋ ಆಗೋದು. ಅದೆಲ್ಲ ಆ ಸ್ಟ್ರಗಲ್ ಒಂಥರ. ಬಟ್ ಒಳಗಡೆ ಖುಷಿ ಆಗೋದು. ಅಂದ್ರೆ ಆಸ್ ಅನ್ ಆಕ್ಟರ್ ಹೋಗ್ತಿದೀನಿ, ಕೆಲಸ ಮಾಡ್ತೀನಿ, ಬರ್ತಾ ಇದೀನಿ ಅನ್ನೋ ಖುಷಿ ಆಗೋದು. ಬಟ್ ನನಗೆ ಅದಾದ್ಮೇಲೆ ಹೈದರಾಬಾದ್ಗೆಲ್ಲ ಹೋದಾಗ ಅವರೇ ಕಾರ್ ಕಳ್ಸಿದ್ ಪಿಕ್ ಮಾಡಿದ್ದು ಅಂದಾಗ ಆ ಒಂದು ಗ್ರೋತ್ ಇದೆಯಲ್ಲ, ಅದೇ ನಮ್ಗೆ ಖುಷಿ ತಂದ್ಕೊಡೋದು ಅಷ್ಟೇ. ನಾವ್ ಹೆಂಗೆ ಶುರು ಮಾಡಿದ್ವಿ ಅದೇನು ಮ್ಯಾಟರ್. ಒಳ್ಳೆ ಕಾರ್ ತಗೊಂಡಿದ್ದಾನೆ ಅವನಿಗೆ ಕಾರ್ ಗಿಫ್ಟೇ ಬಂದೈತೆ, ನಾನು ತಗೊಂಡಿದ್ದೆ. ಅವನಿಗೆ ಗಿಫ್ಟೇ ಬಂದಿದೆ ಬಿಗ್ ಬಾಸ್ ಇಂದ. ನೀವು ಹೋಗಿ, ನಿಮ್ಗೂ ಬರುತ್ತೆ ಅಲ್ಲ? ಬರುತ್ತೆ, 100% ಬರುತ್ತೆ. ನೋಡುವ. ಹೌದು, ನನಗೆ ಇದುವರೆಗೂ ನನಗೆ ಈ ಕ್ವಶನ್ಗೆ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಬಿಗ್ ಬಾಸ್ ರೆಮ್ಯುನರೇಷನ್ ಏನ್ ಮಾಡಿದ್ರು ಬಿಗ್ ಬಾಸ್ ಕಾರ್ತಿಕ್ ಅವರು ಅಂತ? ಅದು ಅಂದ್ರೆ ಫಿನಾನ್ಷಿಯಲಿ ಏನೇನು ಸ್ಮಾರ್ಟ್ ಆಗಿ ಏನೇನು ಇನ್ವೆಸ್ಟ್ ಮಾಡಬೇಕು ಅದನ್ನ ಅದ್ರ ತಕ್ಕಂಗೆ ಮಾಡಿದೀನಿ. ಅಂಡ್ ಅಷ್ಟೇ. ಅಮ್ಮನ ಏನೋ ಮನೆ ಕಟ್ಕೊಡ್ಬೇಕು ಅನ್ನೋಂಥದ್ದು ಆಸೆ ಇತ್ತು. ಅಂದ್ರೆ ಆ ಬರೋ ಇದ್ರಲ್ಲಿ ನಮ್ಗೆ ಇವಾಗ ಇರೋ ಇನ್ಫ್ಲೇಷನ್ಗೆ ವಿ ಕಾಂಟ್, ಬೆಂಗಳೂರಲ್ಲಿ ಆಗಲ್ಲ, ಮೈಸೂರಲ್ಲಿ ಮಾಡ್ಬೇಕು ಅಂತ ಆಸೆ ಇದೆ. ಅದನ್ನ ಅಂದ್ರೆ ಅದೇ ಹೇಳಿದ್ನಲ್ಲ, ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್. ಬಟ್ ಸ್ಮಾರ್ಟ್ ಮೂವ್ ಮಾಡಿದಾನೆ. ಈಗ ಬಿಸ್ನೆಸ್ ಮಾಡ್ತಿದ್ದಾನೆ, ಗೋಲಿಫೈ ಅನ್ನೋದನ್ನ. ನೀವು ಬಂದು ಇವಾಗ ಗೋಲಿ ಸೋಡಾ ಕುಡಿದ್ರಲ್ಲ, ಅದೇ ಇದ್ರಲ್ಲಿ ಇನ್ವೆಸ್ಟ್ ಮಾಡಿ. ಆಕ್ಚುಲಿ ಗುಡ್ ಮೂವ್. ನನ್ಗೆ ಅದೇ ಒಂದ್ ಮೇಲೆ ನನ್ಗೆ ಖುಷಿಯಾಗಿದ್ದು. ಅಂದ್ರೆ ಬಿಗ್ ಬಾಸ್ ಬಂತು, ಅದಾದ್ಮೇಲೆ ದುಡ್ಡು ಅದ್ರಲ್ಲಿ ಏನ್ ಬಂತು ಅದನ್ನ ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡಿದಾನೆ ಎಲ್ಲಾ ಕಡೆ. ಯಾವ್ದನ್ನು ಸಣ್ಣ ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ಇವೆಂಟ್ಸ್ ಗಳಿಗೆ ಹೋಗ್ಬೇಕಾಗ್ಲೇ ಖರ್ಚು ಮಾಡೋಕೆ, ಬಟ್ಟೆಗಳಿಗೆ ಆತರ ಇರುತ್ತೆ. ಅದು ಬಿಟ್ರೆ ಇನಿಷಿಯಲಿ ಒಂದಷ್ಟು ಖರ್ಚು ಇರುತ್ತೆ ಅಷ್ಟೇ. ಅದು ಬಿಟ್ರೆ ಈಗ ಸೋಷಿಯಲ್ ಮೀಡಿಯಾ ಜಮಾನ, ಏನೇ ಆದ್ರೂ ಕೂಡ ಅಭಿಮಾನಿಗಳೀಗ ಸೋಷಿಯಲ್ ಮೀಡಿಯಾದಲ್ಲಿ ಇಮಿಡಿಯೇಟ್ ಆಗಿ ನಿಮ್ಮ ಸರಿ ಯಾವುದು, ನಿಮ್ಮ ತಪ್ಪು ಯಾವುದು ಎಲ್ಲ ಹೇಳ್ಬಿಡ್ತಾರೆ. ಸೋಷಿಯಲ್ ಮೀಡಿಯಾ ನಿಮ್ಮಿಬ್ಬರಿಗೂ ಎಷ್ಟು ಹೆಲ್ಪ್ ಆಗಿದೆ, ಅದರಿಂದ ಏನೋ ಡೇಂಜರಸ್ ಅನ್ನುವಂಥದ್ದು ಏನಾದ್ರು ಆಗುತ್ತಾ ಅಂತ? ಎಲ್ಲ ಅದ್ರಲ್ಲೂ ಪ್ರೋಸ್ ಅಂಡ್ ಕಾನ್ಸ್ ಇದ್ದೇ ಇರುತ್ತೆ. ಎಲ್ಲೇ ಆದ್ರೂ ನಿಮ್ಗೆ ಎಲ್ಲಾನು ಫುಲ್ ಪಾಸಿಟಿವ್ ಫುಲ್ ನೆಗೆಟಿವ್ ಅಂತ ಹೇಳಕ್ ಆಗಲ್ಲ. ಅಂದ್ರೆ ಪಾಸಿಟಿವ್ ಆಗಿದೆ, ನಂಗೆ ಪಾಸಿಟಿವ್ ಹೆಚ್ಚಾಗಿದೆ. ಅದರ ಜೊತೆಗೆ ನೆಗೆಟಿವ್ ಒಂದಷ್ಟು ನೆಗೆಟಿವ್ಸ್ ಅಂದ್ರೆ ವಿನ್ ಆಗಿ ಬಂದ್ಮೇಲೆ ದೇರ್ ಆರ್ ಫ್ಯೂ ಪೀಪಲ್ ಹೂ ಡಸಂಟ್ ವಾಂಟ್ ಯು ಟು ವಿನ್, ದೇ ವಾಂಟ್ ದೇರ್ ಐಡಲ್ ಟು ವಿನ್. ಹಂಗಿದ್ದಾಗ ಆತರ ನೆಗೆಟಿವ್ ಕಾಮೆಂಟ್ಸ್ ಹಾಕೋದು, ಆತರ ತುಂಬಾ ಫ್ಯಾಮಿಲಿನ ಎಳೆಯುವಂಥದ್ದು, ಆ ಸಮಯದಲ್ಲಿ ಹೊರಗಡೆ ಬಂದು ಅದನ್ನೆಲ್ಲ ನೋಡಿದಾಗ ತುಂಬಾ ಹರ್ಟ್ ಆಗಿತ್ತು ನಂಗೆ. ಅಂದ್ರೆ ಅದನ್ನ ತಡಿಯಕ್, ಯಾಕಂದ್ರೆ ಫ್ಯಾಮಿಲಿಲಿ ಅಮ್ಮನ್ನ ಎಳೆದು ಮಾತಾಡೋದು, ತಂಗಿನ ಎಳೆದು ಮಾತಾಡೋದು, ಅಪ್ಪ ಇಲ್ಲ ಅವ್ರು ಎಳೆದು ಮಾತಾಡೋದು, ಆತರ ಎಲ್ಲ ಮಾಡಿದಾಗ ಅದು ತುಂಬಾ ಬೇಜಾರಾಗಿತ್ತು. ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾನೇ ರಿಯಲೈಸ್ ಮಾಡ್ಕೊಂಡೆ, ಎಷ್ಟು ಒಳ್ಳೇದು ನಮ್ಗೆ ಇದರಿಂದ ಸಿಕ್ಕಿದ್ಯೋ ಅಷ್ಟೇ ಕೆಟ್ಟದ್ದು ಸಿಕ್ಕಿದೆ. ಹಂಗಿದ್ದಾಗ ಈಕ್ವಲಿ ಅಕ್ಸೆಪ್ಟ್ ಮಾಡೋದನ್ನ ನಾವು ಕಲ್ತ್ಕೋಬೇಕು. ಬಟ್ ತಪ್ಪಾಗ ಅವ್ರ ಕಡೆಯಿಂದ ತಪ್ಪು ರಿಯಲೈಸ್ ಆಗೇ ಆಗುತ್ತೆ. ಒಂದಲ್ಲ ಒಂದಿನ ಅವ್ರು ಮಾಡಿದ ತಪ್ಪು, ಈ ವ್ಯಕ್ತಿ ಪಾಪ ಇವ್ನ ಏನು ಮಾಡಿಲ್ಲ, ಅವ್ನ ಆಟ ಅವ್ನ ಆಡಿದ್ದಾನೆ, ಅವ್ನ್ ಗೆದ್ದಿದ್ದಾನೆ, ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಿಲ್ಲ ಅಂತ ಅನ್ನಿಸ್ದಾಗ ಅವ್ರು ರಿಯಲೈಸ್ ಆಗೇ ಆಗುತ್ತೆ. ಯಾರೇ ಕೆಟ್ಟದ್ ಮಾಡಿದ್ರು ಅವ್ರು ರಿಯಲೈಸ್ ಆಗಿ ಅದ್ರ ಬಗ್ಗೆ ಅವ್ರು ಪಶ್ಚಾತ್ತಾಪ ಪಡ್ತಾರೆ.
ಸೊ ಹಂಗಾದಾಗ ಬಿಟ್ಬಿಡ್ಬೇಕು ಅಷ್ಟೇ. ನಾನು ಎಷ್ಟೋ ವಿಷಯಗಳು ನೋಡಿ ತುಂಬ ಬೇಜಾರು ಮಾಡ್ಕೊಂಡಿದ್ದೀನಿ. ಬಟ್ ವಿ ಶುಡ್ ಅಕ್ಸೆಪ್ಟ್ ಇಟ್ ಈಕ್ವಲಿ ಆಸ್ ಇಟ್ಸ್ ಲೈಕ್ ಲೈಫ್. ಪ್ರೋಸ್ ಚೆನ್ನಾಗಾಗಿದೆ ಅಂದಾಗ ಅದನ್ನ ಯಾಕೆ ಇದನ್ನ ತುಂಬ ಮನ್ಸಿಗೆ ತಗೋಬೇಕು. ಅದನ್ನ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅದನ್ನ ಹಂಗೆ ಬಿಟ್ಬಿಡ್ಬೇಕು ಅಷ್ಟೇ. ನನಗೆ ನೆಗೆಟಿವ್ ಅಂತ ನಾನು ನೋಡಿಲ್ಲ, ಅಂದ್ರೆ ಮಾತಾಡ್ಬೋದು, ಗೊತ್ತಿಲ್ಲ, ಕಮೆಂಟ್ಸ್ಗಳು ಬಂದಿರ್ಬೋದು. ಬಟ್ ನಂಗೆ ಸ್ವಲ್ಪ ಡಾನ್ಸ್ ಇವೆಂಟ್ ಇದ್ರಲ್ಲಿ ಮಾಡಿದಾಗ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಬಂದಿದೆ. ನಾನು ಐ ಆಮ್ ನಾಟ್ ದಟ್ ಗುಡ್ ಅಟ್ ಡ್ಯಾನ್ಸ್, ಸೊ ಅದಕ್ಕೆ ಡ್ಯಾನ್ಸ್ ಕಲ್ತ್ಕೋ ಅದಂತ ಹೇಳಿದ್ದಾರೆ. ಅದನ್ನ ನೆಗೆಟಿವ್ ಅಂತ ಅನ್ಕೊಂಡಿಲ್ಲ ನಾನು ಅದನ್ನ. ನನ್ಗೆ ಅದಿರೋದು ಇದೆ, ಅದನ್ನ ನಾನು ಕಲಿಬೇಕು ಅನ್ನೋ ನನ್ನ ಮನಸ್ಸಲ್ಲಿದೆ. ಕಲಿಬೇಕು, ಮಾಡಬೇಕು, ಓಕೆ ಅವ್ರವ್ರ ಎಕ್ಸ್ಪೆಕ್ಟೇಷನ್ ಏನಿದೆ ಅದಕ್ಕೆ ನಾನು ರೀಚ್ ಆಗಬೇಕು ಅಂತ ಬಂದಿದೆ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಕೆಲವೊಂದು ಜನ ಬರೀ ನೆಗೆಟಿವ್ ಮಾಡಕ್ಕೆ ಅಂತಾನೆ ಇರ್ತಾರೆ. ಅವ್ರವ್ರ ಸ್ಯಾಡಿಸಮ್ನ ತೋರ್ಸ್ಕೊಳಕ್ಕೆ ಅವ್ರು ನಮ್ಮನ್ನ ಯೂಸ್ ಮಾಡ್ಕೋತಾರೆ ಅಂತ ಅನ್ಸುತ್ತೆ. ಸೊ ಅದು ನಾವು ತಲೆ ಕೆಡ್ಸ್ಕೋಬಾರ್ದು. ಈಗ ನಾನು ಅದೇ ಹೇಳ್ದೆ, ಕಾರ್ತಿಕ್ ಅವ್ನು ಹೇಳ್ತಿರ್ಬೇಕಾದ್ರೆ ಅನ್ಸುತ್ತೆ ನಂಗೆ ಅವ್ನು ಸ್ಟ್ರಗಲ್ ಪಟ್ರೆ ನನಗೆ ಗೊತ್ತು ಎಷ್ಟು ಮಾಡಿದ್ದಾನೆ ಅಂತ. ಅವ್ನು ಬೆಳ್ದಿರೋ ಇದು ಆ ಒಂದು ಇದ್ರ ಟೈಮಲ್ಲಿ ನನಗೆ ಅದಕ್ಕೆ ನಂದು ತೆಲುಗು ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಬಟ್ ನನಗೆ ಅದೇನೋ ಒಂಥರ ಖುಷಿ, ನಂಗೆ ಅವ್ನು ಗೆಲ್ಬೇಕು ಅನ್ನೋ ಫಸ್ಟ್ ಡೇ ನಾನು ಇತ್ತು. ಹೋಗ್ದಿರೋ ಲಾಸ್ಟ್ ಡೇ ಅವ್ನ ಬರ್ತ್ಡೇನ ಇತ್ತು. ಹಿಂಗೆ ಸಿಕ್ಬಿಟ್ಟು ನಾಳೆ ಬರ್ತಡೇ ಎಲ್ಲೋ ಪಾರ್ಟಿ ಅಂತ ಅನ್ಕೊಂಡು ಹೋದೆ. ಅವನು ಓಕೆ ಎಲ್ಲೋ ಪ್ಲಾನ್ ಮಾಡ್ತಿದ್ದೀನಿ ಅಂತ, ನಂಗೆ ಓಕೆ ಮುಗಿಸ್ಕೊ ಬಂದಾಗ ಸಿಗೋಣ ಮಾಡೋಣ ಅಂದ್ಕೊಂಡು ಹೊಟ್ಟೋದ್ವಿ. ಅದ್ ಕಟ್ ಮಾಡಿ ನೋಡ ನೆಕ್ಸ್ಟ್ ಡೇ ಅವನು ಹೋಗ್ತಾನೆ. ಹೇಳಕ್ಕೂ ಸಮಯ ಸಿಕ್ಕಿಲ್ಲ. ಇವನ್ ಬರ್ಲಿಲ್ಲ ಅವತ್ತು. ನಾವು ಶೂಟಿಂಗ್ ಇದಾದ್ಮೇಲೆ ಲೇಟ್ ಆಯ್ತಾ ಏನೋ ಬರ್ಲಿಲ್ಲ. ಮುಗಿಸ್ಕೊಂಡು ನಾನು ಫ್ರೆಂಡ್ಸ್ ಜೊತೆ ಅಲ್ಲಿ ಫ್ರೆಂಡ್ಸ್ಗೆಲ್ಲ ಅಲ್ಲಿ ಪಾರ್ಟಿ ಕೊಡ್ಸ್ತಿದ್ದೀನಿ. ನೋಡಿದ್ರೆ ಅಲ್ಲಿನ ಫೋನ್ ಬಂತು. ನೈಟ್ ಸುದೀಪ್ ಸರ್ ಬಿಗ್ ಬಾಸ್ ಮನೆ ಇಂಟ್ರೊಡ್ಯೂಸ್ ಮಾಡ್ತಿರ್ತಾರೆ ಹಿಂದಿನ ದಿನ ರಾತ್ರಿಯಿಂದ. ಅದ್ರದ್ದು ಶೂಟ್ ಆಗ್ತಾ ಇತ್ತು. ನನ್ಗೆ ಇಲ್ಲಿ ಡೈರೆಕ್ಟ್ರು ಮೀಟಿಂಗ್ ಕರೆದಾರೆ, ನಾಳೆನೆ ಹೋಗ್ಬೇಕು, ಏನ್ ಮಾಡ್ತೀರಾ ನೋಡಿ ಅಂತಂದಾಗ, ಅಯ್ಯೋ ಹೌದಾ ಹೆಂಗೆ ಅಂತ ಕೇಳಿದಾಗ, ನೋಡಿ ಒಳ್ಳೆ ಆಪರ್ಚುನಿಟಿ, ಮಾಡಂಗಿದ್ರೆ ಮಾಡಿ, ನಿಮ್ ಇಷ್ಟ ಅಂತ. ಐ ವಾಸ್ ವೇಟಿಂಗ್ ಫಾರ್ ಸಚ್ ಆಪರ್ಚುನಿಟಿ. ಹೋದೆ ಬಂದೆ. ಆಲ್ಮೋಸ್ಟ್ ಎರಡು ವರ್ಷ ಆಗ್ತಾ ಬಂತು. ಅದಾದ್ಮೇಲೆ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಮೈ ಫಿಲ್ಮ್ಸ್ ಟು ಬಿ ರಿಲೀಸ್ಡ್. ಬಿಕಾಸ್ ನನ್ನ ಫ್ಯಾನ್ಸ್ ಆ್ಯಕ್ಚುಲಿ ನನ್ನ ಯಾವಾಗಲೂ ಒಳ್ಳೆ ಹೀರೋ ಮೆಟೀರಿಯಲ್ಲು, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅಂತಲೇ ತುಂಬ ಸಪೋರ್ಟ್ ಮಾಡಿದ್ದಾರೆ ಒಬ್ಬ ಕಲಾವಿದನಾಗಿ. ಸೊ ಅಂಥ ಫ್ಯಾನ್ಸ್ಗೆ ನಾನು ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಆಸೆ. ಸೊ ಅದು ಈ ವರ್ಷ ನೆರವೇರುತ್ತೆ. ಎಸ್, ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಸ್. ಆಲ್ಫಾದಲ್ಲಿ ವಿಲನ್ ರಾಮರಸ ಬರ್ತಾ ಇದೆ, ರಿಚಿ ಬರ್ತಾ ಇದೆ. ಇನ್ನು ಬೇರೆ ಬೇರೆ ಯಾವ ಸಿನಿಮಾಗಳು ಸೈನ್ ಮಾಡಿದ್ರು? ಇನ್ನೊಂದಿದೆ, ಅದು ಫೆಬ್ಬಿಂದ. ಅದು ಸಿನಿಮಾ ಹೆಸರು ಹೇಳೋ ಆಗಿಲ್ಲ. ಫೆಬ್ಬಿಂದ ಬೇರೆ ಕಡೆ ಟೈಟಲ್ ಅದ, ಸಿನಿಮಾ ಹೆಸರು ಹೇಳೋ ಆಗಿಲ್ಲ. ಜೋಕ್ಸ್ ಅದೇ ಹೇಳಂಗಿಲ್ಲ. ಬಟ್ ಒಂದೊಳ್ಳೆ ಫನ್ ಓರಿಯೆಂಟೆಡ್ ಫಿಲ್ಮ್, ಮಜಾ ಇದೆ. ಸೊ ಎಲ್ಲ ಭಾರತದಲ್ಲಿ ಆಗಲ್ಲ, ಹೊರದೇಶದಲ್ಲಿ ಆಗಂತ ಆಲ್ಮೋಸ್ಟ್ 50 ದಿನ ಅಲ್ಲೇ ಹೊರಗಡೆ ಆಗುತ್ತೆ. ಹೀರೋಯಿನ್ ಅವ್ರು ಇಂಡಿಯನ್ ತಾನೆ? ಹೀರೋಯಿನ್ ಎಲ್ಲ ಇಂಡಿಯನ್ಸ್ನೇ. ಕತೆ ಮಾತ್ರ ಅಲ್ಲಾಗದು. ವೆರಿ ನೈಸ್. ಸೊ ತುಂಬಾ ಇಷ್ಟಪಟ್ಟು ಆ ಸ್ಕ್ರಿಪ್ಟ್ ಓದುವಾಗ್ಲೇನೆ ನಕ್ಕಿದೀನಿ, ಅಷ್ಟು ಮಜಾ ಇದೆ. ಅಂಡ್ ನನಗೆ ನಂಬಿಕೆ ಇರೋದು ಕಾರ್ತಿಕ್ ರಾಮ್ ಕಾಮ್ ಸಬ್ಜೆಕ್ಟ್ಗಳು ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಅದೊಂದು ಟೇಕ್ ಆಫ್ ಇದೆ, ಗ್ರಿಪ್ ಇದೆ ಅವನಿಗೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸರ್. ಆನೆಸ್ಟ್ ಒಪಿನಿಯನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.